ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು, ಕಡಬಿನ ಗುಡ್ಡ ತುಪ್ಪದ ಬಾವಿ ಸಾಕಾಗುವಂಗ ಎದ್ದೆದ್ದೆ ಹೊಡಿಲಿ ಸೂಳಿತಮ್ಮ, ತಂದ್ರ ಬಂದ್ರ ನಿಂದ ಪಾಡಲಿ, ಅದರಾಗ ಏನಾರ ತೊಂದರೆ ಬಂದ್ರ ನಂದ ಪಾಡಲಿ. ಗುಡ್ಡ ಮುಂಡಿ ತಿಗಾ ಇದ್ದವ ದೊಡ್ಡವರಲ್ಲ, ಗುಣ ದೊಡ್ಡವ ಇದ್ದವ ದೊಡ್ಡವ. ಸಾವಕಾರರಿಂದಲ ಲೆಕ್ಕಕ್ಕೆ ಹತ್ತದಷ್ಟು ಇದ್ದವ ಸಾವಕಾರಲಿ. ಅಪ್ಪ ಆನಿ ಒಂಟಿ ಮ್ಯಾಲ ಹೇರಿದರೂ ಸವಿಯದಷ್ಟು ಸಂಪತ್ತು ತಂದಾನ, ತಗೊಳ್ಳೋ ಮಕ್ಕಳ ಬರಲಿಲ್ಲ. ತೇರ ಹತ್ತಿದ್ರೆ ಇಳಿಯದಂಥ ತೇರ ಹತ್ತಬೇಕಂತಲೇ ಈ ಎತ್ತಿನ ಕಸುವು ಇದ್ದಾಗ ಶರಣರ ಕಸುವು ಸತ್ತ ಮೇಲೆ ತಿಳಿತೈತಲೇ. ಮಹಾತ್ಮರಾದವರು ಇದ್ದಾಗ ಮೆರಿಬಾರದು, ಸತ್ತಿಂದ ಸಹಸ್ರಾರು ವರ್ಷ ಮೆರಿಬೇಕಂತಲೇ. ಅಪ್ಪನ ಮಠ ಕಣ್ಣಿಗೆ ಕಾಣುವ ಮಠ, ಮುಖ್ಯ ಮೊಳ ತಿದ್ದುದಲ್ಲ, ತೀಡುವುದಲ್ಲ. ಸೂರ್ಯ ಚಂದ್ರರೇ ನಂದಾ ಜ್ಯೋತಿ, ವಾಯುದೇವನೇ ಕಸ ಗುಡಿಸುವವನು, ಮಳಿರಾಜನೇ ಚಳಿ ಹೊಡೆಯುವವನು. ಇಂತಹ ಮಠದಾಗ ಅಪ್ಪ ಇರ್ತಾನಂತಲೇ. ಅಪ್ಪನ ಮಕ್ಕಳು 77 ಕೋಟಿ ಅಂತಲೇ ಸೂಳಿತಮ್ಮ ಮಠದಲ್ಲಿ ನೆನೆಯಲಿರ್ತಾರಂತಲೇ. ಅದೇನಿ ಅಂದವರಿಗೆ ಅದೇನಿ, ಇಲ್ಲ ಅಂದವರಿಗೆ ಇಲ್ಲ. ನೆನೆಸಿದವರ ಮನಸ್ಸಿನಲ್ಲಿ ಇರ್ತನಲೇ ಸೂಳಿತಮ್ಮ ಅಂಥೇಳಿ ಪವಾಡ ಪುರುಷರಾದಂತಹ ಉನ್ನಕಲ್ಲದ ಸಿದ್ದಪ್ಪಜ್ಜನವರು ಕೆಲವೊಂದು ಅಮರವಾಣಿಗಳನ್ನು ಹೇಳಿದರು. ಕಡಿಗೆ ಒಂದು ಮಾತು ಹೇಳಿದರು ನೋಡ್ರಿ. ಅದೇನಂದವ್ರಿಗೆ ಅದೇನಿ, ಇಲ್ಲ ಅಂದವ್ರಿಗೆ ಇಲ್ಲ. ಅಂದ್ರೆ ನಿನ್ನ ನಂಬಿಕೆ ಮೇಲೆ ಅವಲಂಬಿತ ಐತಿಪ್ಪ ಅಂತ. ಮತ್ತೊಂದು ಮಾತು ಹೇಳಿದ್ರು ಅವರು, ಏನಂತಂದ್ರೆ ಮಠ ಅಂದ್ರೆ ಕಣ್ಣಿಗೆ ಕಾಣೋ ಮಠ ಅಲ್ಲೋ ತಮ್ಮ, ಕಣ್ಣಿಗೆ ಕಾಣಲಾರದಂಥ ಮಠ. ಅದು ಆತ್ಮದೊಳಗೆ ಪ್ರಜ್ವಾಲ್ಯಮಾನವಾಗಿ ಬೆಳಗತೈತಿ. ಮತ್ತು ಕಲ್ಲು ಮಣ್ಣಿಂದ ಕಟ್ಟಿದ್ದ ಮಠ ಅಲ್ಲಪ್ಪ, ವಿಶ್ವನ ಒಂದು ಮಠ. ಸೂರ್ಯಚಂದ್ರಾದಿಗಳನ ಜ್ಯೋತಿ, ಅಗ್ನಿಯನ ಜ್ಯೋತಿ, ವಾಯುವನ ಕಸ ಹೊಡಿತಾನ, ಮಳೆರಾಜನ ನೀರಿನ ಚಳಿ ಹೊಡಿತಾನಪ್ಪ. ಆ ಮಠದಾಗ ಅದನಿ ಅಂದ್ರೆ ಸರ್ವವ್ಯಾಪಕನಾಗಿದ್ದೇನೆ ಅಂತ ಹೇಳಿದಾರ, ತಿಳ್ಕೊಳ್ಳುವಂಥ ಮಾತು. ಅದಕ್ಕೆ ಯಾರು ವಸ್ತುಗಳಿಂದ ಸಾವುಕಾರಗಳಾಗೋದಿಲ್ಲಪ್ಪ, ಮನಸ್ಸಿನಿಂದ ಸಾವುಕಾರಗಳಾಕ್ಕಾರ ಅಂತ ಹೇಳಿದಾರೆ. ಮತ್ತು ನೀವು ನಂಬಿ ನಡಿಬೇಕು ಅಂತ ಬಹಳ ಸುಂದರವಾದಂಥ ಉಪದೇಶವನ್ನು ಉಣಕಲ್ಲಿನ ಸಿದ್ದಪ್ಪಜ್ಜನವರು ಬಹಳ ವಿಶೇಷವಾಗಿ ಭಕ್ತರಿಗೆ ಉಪದೇಶ ಮಾಡಿದರು. ನಿಜವಾದ ವೈರಾಗ್ಯ ಮೂರ್ತಿಗಳವರು. ಮತ್ತು ಶಿರುಗುಪ್ಪದೊಳಗೆ ಶಿವಪ್ಪ ಮತ್ತು ಪಾರ್ವತಿಯವ್ವ ಅಂತ ಹೇಳಿಕಾರ ಪುಣ್ಯ ದಂಪತಿಗಳಿದ್ದರು. ಪಾರ್ವತಿಯವ್ವ ಶಿವನ ಆರಾಧನೆಯನ್ನು ವಿಶೇಷವಾಗಿ ಮಾಡ್ತಿದ್ಳು. ಒಂದು ದಿನ ಆಕೆ ಸ್ವಪ್ನದೊಳಗೆ ಒಬ್ಬ ಜಂಗಮ ಬಂದ. ಆಕೆ ಕೈ ಒಳಗೆ ಒಂದು ರುದ್ರಾಕ್ಷಿಯನ್ನು ಮತ್ತು ಒಂದು ವಿಭೂತಿಯನ್ನು ಕೊಟ್ಟು ಆಶೀರ್ವದಿಸಿ
ನಿನ್ನ ಹೊಟ್ಟಿ ಒಳಗೆ ಪರಮಾತ್ಮ ಹುಟ್ಟಿ ಬರ್ತಾನೆ, ಲೋಕ ಸಂಚಾರವನ್ನು ಮಾಡಿ ಜಗದ ಉದ್ಧಾರ ಮಾಡ್ತಾನೆ ಅಂತ ಹೇಳಿದ ಸ್ವಪ್ನದೊಳಗೆ. ಪಾರ್ವತಿಯವ್ವ ಆನಂದಭರಿತಳಾಗಿ ಎಚ್ಚರಾಕ್ಕಳ. ಎಚ್ಚರಾಗಿ ಆನಂದ ತುಂದುಲಿತಳಾಗಿದ್ದಾಳ. ಸ್ನಾನ ಮಾಡಿ ಪೂಜೆ ಮಾಡ್ಬೇಕಂತೇಳಿ ದೇವರ ಜಗಲಿ ಕಡೆ ಹೊಕ್ಕಳ. ಸ್ವಪ್ನದೊಳಗೆ ಜಂಗಮ ಕೊಟ್ಟಂಥ ವಿಭೂತಿ ಮತ್ತು ರುದ್ರಾಕ್ಷಿ ಜಗಲಿ ಮೇಲೆ ಐತಿ. ಶಿವಪ್ಪಗೆ ತನ್ನ ಗಂಡಗೆ ಹೇಳ್ತಾಳ ಎಲ್ಲ ನಡೆದಂಥ ಘಟನೆಯನ್ನು. ಅದೇ ಆನಂದದೊಳಗೆ ಗರ್ಭವತಿಯಾದಳು. ನವಮಾಸಗಳ ಕಳೆದ ಮೇಲೆ ಒಂದು ಗಂಡು ಮಗುವಿಗೆ ಜನ್ಮ ಕೊಟ್ಟಳು. ಏನು ಹೆಸರಿಡಬೇಕು ಅನ್ನೋ ವಿಚಾರದೊಳಗಿದ್ದಾಗ ಒಬ್ಬ ಜಂಗಮ ಭಿಕ್ಷಾಂದೇಹಿ ಅಂಥೇಳಿ ಮನೆ ಬಾಗಿಲದೊಳಗೆ ಬಂದು ನಿಂತ. ಭಿಕ್ಷೆಯನ್ನು ನೀಡಲಿಕ್ಕೆ ಬಂದಂಥ ಪಾರ್ವತ್ಯವ್ವ ಆ ಜಂಗಮನ ಮುಖವನ್ನು ನೋಡಿ ಆಶ್ಚರ್ಯಚಕಿತಳಾದಳು. ಯಾಕಂದ್ರೆ ಸ್ವಪ್ನದೊಳಗೆ ಬಂದ ವಿಭೂತಿ ರುದ್ರಾಕ್ಷಿಯನ್ನು ಕೊಟ್ಟ ಪರಮಾತ್ಮ ಹುಟ್ಟಿ ಬರ್ತಾನೆ ನಿನಗಂತ ಹೇಳಿದಂಥ ಜಂಗಮ ಅವ ಇದ್ದ. ಅವನ ಶ್ರೀಚರಣಕ್ಕೆ ಸಾಷ್ಟಾಂಗವೆರಗಿ ಏನು ಹೆಸರಿಡಬೇಕು ನೀನೇ ಹೇಳತಂದಿ ಅಂದ್ಲು. ಎಲ್ಲ ಸಿದ್ಧಿಗಳನ್ನು ಪಡ್ಕೊಂಡು ಬಂದಂಥ ಸಿದ್ಧ ಪುರುಷ ಅವ. ಅದಕ್ಕೆ ಅವಾಗ ಸಿದ್ಧಪ್ಪ ಅಂತ ಹೇಳಿಕಾರ, ಹೆಸರಿಡು ಅಂತ ಹೇಳಿಕಾರ. ಆ ಜಂಗಮ ಹೇಳಿ ಹೋದ ನಂತರ ಸಿದ್ಧಪ್ಪ ಅನ್ನುವಂಥ ನಾಮಕರಣವನ್ನು ಆ ಪುಣ್ಯ ಬಾಲಕನಿಗೆ ಏನು ಮಾಡ್ತಾರಂದ್ರೆ ಅವರು ನಾಮಕರಣವನ್ನು ಮಾಡಿ ಅಲ್ಲಿಂದ ಆ ಸಿದ್ದಪ್ಪಜ್ಜನವರ ಒಂದು ಜೀವನ ಲೀಲೆಗಳು ಆರಂಭವಾದವು. ಮತ್ತು ಬೆಳೆಯುವ ಸಿರಿಯನ್ನು ಮೊಳಕೆಯಲ್ಲನ ಕಾಣುವಂತ ಹೇಳಿದಂಗೆ ಸಿದ್ದಪ್ಪಜ್ಜನವರು ಸಣ್ಣವರಿದ್ದಾಗನ ಲೀಲಾಮೂರ್ತಿಗಳಾಗಿದ್ದರು. ಗುರು ಅನುಗ್ರಹವನ್ನು ಪಡ್ಕೊಂಡು ಅನೇಕ ಲೀಲೆಗಳನ್ನು ತೋರಿಸಿ ತಮ್ಮನ್ನು ನಂಬಿದಂಥ ಭಕ್ತರನ್ನು ಉದ್ಧಾರ ಮಾಡಿದಂಥ ಅವತಾರ ಪುರುಷರು ಈ ಉಣಕಲ್ಲದ ಸಿದ್ದಪ್ಪಜ್ಜನವರು. ಮತ್ತು ಅಷ್ಟ ಖಡಕ್ಕನೂ ಇದ್ರವರು. ಮುಳ್ಳಿನಿಂದನ ತೆಗಿಬೇಕಲಿ ಅಂತಿದ್ರಂತ. ಸರಳವಾದ ಭಾಷೆಯೊಳಗೆ ನಿಮಗೆ ಹೇಳಿದರೆ ತಿಳಿದಿರಲಿ ಅಂತಿದ್ರಂತ. ಹಿಂಗೆ ಅವ್ರದ್ದೊಂದು ಸ್ವಭಾವ. ಮತ್ತು ನಂಬಿದಂತಹ ಭಕ್ತರನ್ನು ಕಾಪಾಡುವಂತಹ ಕರುಣಾಮೂರ್ತಿ. ಅವರು ಅನೇಕ ಕಡೆ ಸಂಚಾರ ಮಾಡ್ಕೊತ ಕುಕ್ನೂರು ಅನ್ನುವಂಥ ಒಂದು ಗ್ರಾಮಕ್ಕೆ ಬರ್ತಾರೆ. ಆ ಕುಕ್ನೂರದ ಕೆರೆದಂಡಿ ಮೇಲೆ ಒಂದು ಗಿಡದ ಬುಡಕ್ಕೆ ನೆರಳಿಗೆ ಸಿದ್ದೇಶ್ವರ ಕುಂತಿರ್ತಾರೆ. ಆವಾಗ ಅಲ್ಲಿ ಒಬ್ಬ ಬನಜಿಗ ಕಿರಾಣಿ ಅಂಗಡಿ ಇತ್ತು, ವೃದ್ಧನಿದ್ದ. ಅವ ಆ ಕೆರೆದಂಡಿ ಮೇಲೆ ಹಾದು ಹೋಗುವಾಗ ಗಿಡದ ನೆರಳಿಗೆ ಕುಂತಂಥ ಈ ಸಿದ್ದೇಶ್ವರರನ್ನು ಸಿದ್ದಪ್ಪಜ್ಜನ ನೋಡಿದ. ಗಟ್ಟಿಮುಟ್ಟದಾನ. ಇವನ್ನ ನಾನು ಅಂಗಡಿಗೆ ಕೆಲಸಕ್ಕೆ ಇಟ್ಕೋಬೇಕಂತ ಲೆಕ್ಕ ಮಾಡಿ, ಮತ್ತು ನಿನಗೆ ಪಗಾರ ಕೊಡ್ತಾನೆ, ನನ್ನ ಅಂಗಡಿಗೆ ಬಂದು ಕೆಲಸಕ್ಕೆ ಉಳಿತೀನ ಅಂತ ಕೇಳಿದ ಸಿದ್ದಪ್ಪಜ್ಜನ. ನಡೀಪ ಅಂದ ಸಿದ್ದಪ್ಪಜ್ಜ. ಹೋದ. ಸ್ವಲ್ಪ ದಿವಸದೊಳಗನ ಅವನನ್ನು ಗಲ್ಲಿದ ಮೇಲೆ ಕುಂಟ್ರಸಕ್ಕತ್ರೆ ಅವು. ಸಿದ್ದಪ್ಪಜ್ಜ ಗಲ್ಲಿದ ಮೇಲೆ ಕುಂಟಿರ್ತಿದ್ದ. ಎಲ್ಲ ಸಾಮಾನು ಕೊಡ್ತಿದ್ದ. ಅಕ್ಕಿ, ಬ್ಯಾಳಿ, ಬೆಲ್ಲ, ಎಣ್ಣೆ, ಉಪ್ಪು, ಸಕ್ಕರೆ ಏನು ಬೇಕು ಎಲ್ಲ ಕೊಡ್ತಿದ್ದ. ಯಾವಾಗ ಈ ಸಿದ್ದಪ್ಪಜ್ಜ ಆ ಒಂದು ಕಿರಾಣಿ ಅಂಗಡಿ ಒಳಗೆ ಕೆಲಸ ಮಾಡಾಕತ್ತ, ಆವಾಗ ಅವನ ಅಂಗಡಿಯಾಗಿಂದ ಸಾಮಾನು ಖಾಲಿನೇ ಆಗ್ತಿರ್ಕಿಲ್ಲ ಒಟ್ಟ. ಅವಾಗೇನು ಸಾಮಾನು ತರೋದು ಕಡಿಮೆ ಆಯ್ತು, ಸಾಮಾನು ಮಾರೋದು ಹೆಚ್ಚಾಯ್ತು, ಲಾಭ 3 ಪಟ್ಟು ಹೆಚ್ಚಾತ್ರಿ ಆ ಬನಜಿಗೆ.
ವ್ಯಾಪಾರಸ್ಥಗ ಭಾಳ ಸಂತೋಷ ಆಕೈತೆ. ನಾವು ಚಲೋ ಆತು ಇವನು ಕರ್ಕೊಂಡು ಬಂದಿದ್ದಂದು. ಮುಂದೆ ಸ್ವಲ್ಪ ದಿವಸ ಆದಮೇಲೆ ಸಿದ್ದಪ್ಪಜ್ಜಿ ಏನು ಮಾಡಿದ ಅಂತಂದ್ರೆ ಅಕ್ಕ್ಯಾಗ ಬ್ಯಾಳಿ, ಗಾಂಧಿ ಎಣ್ಣೆ ಒಳಗೆ ಚಿಮಣಿ ಎಣ್ಣೆ, ಸಕ್ರೆ ಒಳಗೆ ಉಪ್ಪ ಹಿಂಗೆ ಎಲ್ಲ ಕುಡಿಸಾಡಕತ್ತ. ಅದನ್ನು ನೋಡಿ ಏನ್ಲೇ ಮಗನ ನಾನೇನು ಮೂರ ಬಟ್ಟಿ ಮಾಡ್ಬೇಕಂತ ಲೆಕ್ಕ ಮಾಡಿದ್ದೇನೆ ಅಂತ ಹೇಳ್ಕಾರ ಸಿಟ್ಟಿಗೆದ್ದ ಸಿದ್ದಪ್ಪಜ್ಜನವರನ್ನು ಹೊರಗೆ ಎಳೆದು ತೊಗೊಂಡು ಬಂದು ಹೊರಗೆ ಹಾಕಿದ. ಆವಾಗ ಲಕ್ಷ್ಮಿ ನಿನ್ನ ಅಲ್ಲಲ್ಲಿ ಸುಳಿತಮ್ಮ ಅಂಥೇಳಿ ಸುಮ್ಮನೆ ಮತ್ತೆ ಮನೆ ಬಿಟ್ಟು ಹೊರಗೆ ಬಂದುಬಿಟ್ರು. ಸ್ವಲ್ಪ ದಿವಸನೊಳಗನ ಆ ವ್ಯಾಪಾರಿ ಅತಿ ಆಸೆ ಮಾಡ್ಕೊಂಡಕ್ಯಾರ ಆ ಒಂದು ಪರಮಾತ್ಮನ ಗುರುತು ಹಿಡ್ಕೊಳ್ಳಾರ್ದ ಅಸಮರ್ಥನಾಗಿ ಮತ್ತು ಮೊದಲಿನ ಸ್ಥಿತಿಗೇನ ಅವ ಬರ್ತಾನೆ. ಅದ ಕುಕ್ಕನೂರಿನೊಳಗನ ಒಂದು ಗುಡಿ ಒಳಗೆ ಹಾಳ ಗುಡಿ, ಅಲ್ಲಿ ಸಿದ್ದಪ್ಪಜ್ಜವರು ಇರ್ತಿದ್ರು. ಮತ್ತೊಂದು ಹರಕ್ ರುಮಾಲು ಸುತ್ತಕೊಳ್ಳೋದು, ಅಂಥದ್ದು ಒಂದು ಧೋತ್ರ ಉಟ್ಕೊಳ್ಳೋದು, ಒಂದು ಹರಿದ ಅಂಗಿ ಹಾಕ್ಕೊಂಡು ಹುಚ್ಚನಂಗೆ ಕಾಣ್ತಿದ್ರು. ಭಿಕ್ಷುಕರಂಗೆ ಕಾಣ್ತಿದ್ರು ಅವರು ಸಿದ್ದಪ್ಪಜ್ಜವರು. ಮತ್ತು ಅದೇ ಗುಡಿ ಮಗ್ಗಲದೊಳಗೆ ಒಬ್ಬಾಕಿ ಮುದುಕಿದ್ಲು. ಆಕೆ ಮಗಳದ ಬಾಣೆತನ ಆಗಿತ್ತು. ಮತ್ತು ಆ ಮುದುಕಿ ಇವು ಯಾವ ಹುಚ್ಚದಾನಂಥೇಳಿ ತಿಳಿದ ಯಾವಾಗರೇ ಒಮ್ಮೊಮ್ಮೆ ರೊಟ್ಟಿ ಅನ್ನ ಹಿಂಗೆ ಊಟ ಓದು ಕೊಡ್ತಿದ್ಲಕ್ಕಿ, ಉಣ್ಣಪ್ಪ ಅಂಥೇಳಿಕಾರ. ಒಂದು ದಿವಸ ಆ ಮುದುಕಿ ಮಗಳದ ಬಾಣೆತನ ಆಗಿತ್ತು. ಆ ಬಾಣಂತಿನ ಎರ್ಯಾಕ ಕೊಬ್ಬರಿ ಎಣ್ಣೆ ಬೇಕಾಗಿತ್ತು. ತರವ್ರು ಯಾರೂ ಇದ್ದಿದ್ದಿಲ್ಲ. ಆವಾಗ ಆ ಮುದುಕಿ ಆ ಗುಡಿ ಕಟ್ಟಿ ಮೇಲೆ ಕುಂತಂಥ ಸಿದ್ದಪ್ಪಜ್ಜನಂತೆಕ್ಕೆ ಬಂದ, ನೋಡಪ್ಪ ನನಗೊಂದು 2 ರೂಪಾಯಿದು ಎಣ್ಣೆ ತಂದು ಕೊಡು ಅಂಥೇಳಿ ಎಣ್ಣೆ ಸೀಸಿ ಅಂತಾರಲ್ಲ ಬಾಟ್ಲಿ, ಆ ಬಾಟ್ಲಿ ತಂದು ಕೊಟ್ಟೆ. 2 ರೂಪಾಯಿ ಕೊಟ್ಲು. ನೀ ಹೋಗಿ ಎಣ್ಣೆ ತೊಗೊಂಬ, ನಿನಗೆ ಊಟ ಕೊಡ್ತೀನಿ ಅಂತ ಹೇಳಿದ್ಲಕ್ಕಿ. ಅಷ್ಟು ಅನುಗುಣದ ಸಿದ್ದಪ್ಪಜ್ಜ ಅಂಗಡಿಗೆ ಹೋಗಿ 2 ರೂಪಾಯಿದು ಎಣ್ಣೆ ಬಾಟ್ಲಿ ಒಳಗೆ ಹಾಕಿಸ್ಕೊಂಡು ಬಂದು ಆ ಮುದುಕಿಗೆ ಕೊಟ್ಟ. ಮುದುಕಿ 1-2 ರೊಟ್ಟಿ ಪಲ್ಯ ಹಚ್ಚಿ ಸಿದ್ದಪ್ಪಜ್ಜಗೆ ಕೊಟ್ಟು, ಸಿದ್ದಪ್ಪಜ್ಜ ಅಲ್ಲಿ ಗುಡಿ ಕಟ್ಟಿ ಮೇಲೆ ತಿಂದ. ಮುದುಕಿ 2 ದಿವಸದಾಗ ಎಣ್ಣೆ ಖಾಲಿ ಆಗ್ಬೇಕದು 2 ರೂಪಾಯಿದು. ಬಾಣಂತಿಗೆ ಎಷ್ಟು ಎಣ್ಣೆ ಹಚ್ಚಿ ತಿಕ್ಕಿದ್ರು ಸಹಿತ ಆ ಬಾಟ್ಲಿಗೆ ಇಟ್ಟು ಕೊಡಲಿ ಮತ್ತು ಅದು ಎಷ್ಟು ಇತ್ತಲ್ಲ ಅಷ್ಟೇ ಎಣ್ಣೆ ಹಾಕಿತ್ತಂತದು. ಹಿಂಗೆ ಒಂದು ವಾರ ಹೋತ್ರ 2 ರೂಪಾಯಿದ್ದು ಎಣ್ಣೆ 2 ದಿವಸ ಆಗೋದು ಬಿಟ್ಟು 8 ದಿನ ಆದರೂ ಸಹಿತ ಎಣ್ಣೆ ಎಷ್ಟಿತ್ತು ಅಷ್ಟೇ ಇತ್ತಂತ. ಮುದುಕಿ ಸುಮ್ಮನೆ ಅದನ್ನು ತಿಳ್ಕೊಂಡಕ್ಯಾರ ತನ್ನ ಜೀವನ ಮಾಡಿದರೆ ನಡೀತಿತ್ತು. ಬಾಜುಕಿನಿಕಿಗೆ ಹೇಳಿ, ಅವ ಹುಚ್ಚಲ್ಲ, ಏನೋ ಮಹಾತ್ಮದಾನ, 2 ರೂಪಾಯಿದು ಎಣ್ಣೆ 8 ದಿನ ಆದರೂ ಇನ್ನೂ ತೀರಿಲ್ಲ, ಹಂಗೆ ಐತಿ ಅಂತ ಅಂದಳಕ್ಕಿ. ಆಕಿದ್ದಕ್ಕೆ ಆಕಿಗೆ ಗೆಳತಿಗೆ ಹೇಳಿ, ಆಕಿ ಗೆಳತಿಗೆ ಅಂತ ಹೇಳ್ಕೊಂತ 1 ತಾಸಿನೊಳಗೆ ಪೂರ್ಣ ಆ ಕುಕ್ನೂರು ಊರಾಗೆಲ್ಲ ಸುದ್ದಿ ಹಬ್ಬಿತು. ಎಲ್ಲ ಮನೆ ಹೆಣ್ಮಕ್ಳನ್ನು ಸಹಿತ ದೊಡ್ಡ ದೊಡ್ಡ ಬಾಟ್ಲಿ ಹಿಡ್ಕೊಂಡು ರೊಕ್ಕ ಹಿಡ್ಕೊಂಡು ಸಿದ್ದಪ್ಪಜ್ಜನ ಹಂತಕ್ಕೆ ಬಂದರು. ನಮಗೆ ಎಣ್ಣೆ ತಂದು ಕೊಡು, ನಮಗೆ ಎಣ್ಣೆ ತಂದು ಕೊಡು ಅಂತ ಹೇಳ್ಕಾರ. ಆವಾಗ ಎಷ್ಟು ಆಸೆ ಐತಪ್ಪ ದುರಾಸೆ ಮನುಷ್ಯರಿಗೆ ಅಂತ ಹೇಳ್ಕಾರ. ಮನಸ್ಸಿನೊಳಗೆ ಕೊರಗಿ ಸಿದ್ದಪ್ಪಜ್ಜ ಏನು ಮಾಡಿದಂದ್ರೆ ಎಲ್ಲರೂ ಬಾಟ್ಲಿ ತೊಗೊಂಡು ಹೋಗಿ ಜಾರಿ ಬಿದ್ದಂಗೆ ಮಾಡಿ ಎಲ್ಲ ಬಾಟ್ಲಿ ಒಡೆದು ಬಿಟ್ಟ. ಆವಾಗ ಏನು ಆ ತಾಯಿಗಳ್ರೆ, ಎಷ್ಟು ಕೂಲಿ ಮಾಡಿರ್ತೀವೋ ಅಷ್ಟೇ ಪಗಾರ ತೊಗೋಬೇಕು, ಎಷ್ಟು ಪುಣ್ಯ ಮಾಡಿರ್ತೀವೋ ಅಷ್ಟೇ ಫಲ ಅನುಭವಿಸ್ಬೇಕು. ಅತಿಯಾದ ಆಸೆಗೆ ಗುರಿ ಆಗಬಾರ್ದವ. ಶಿವ ಕೊಟ್ಟಿದ್ರೊಳಗನ ತೃಪ್ತರಾಗಿ ಬದುಕಬೇಕು ಅಂತ ಹೇಳ್ಕಾರ ಬೋಧನೆಯನ್ನು ಮಾಡಿದ. ಆವಾಗ ಸಿದ್ದಪ್ಪಜ್ಜನ ಒಂದು ಬೋಧನೆಯಿಂದ ಬುದ್ಧಿಗಲಿದಂಥ ಆ ಕುಕ್ನೂರಿನ ಭಕ್ತರೆಲ್ಲರೂ ಸಹಿತ ಕ್ಷಮಾ ಮಾಡಪ್ಪ,
ನಾವು ಅತಿ ಆಸೆ ಮಾಡಿ ತಪ್ಪು ಮಾಡಿದ್ವಿ ಅಂತ ಹೇಳ್ಕಾರ ಅವರಿಗೆ ಶರಣಾದಂಥ ಒಂದು ಘಟನೆ ನಡೀತೈತಿ. ಹಿಂಗೆ ಸಂಚಾರ ಮಾಡ್ಕೋತ ನವಲಗುಂದದ ಹಂತಕ್ಕಿರುವಂಥ ಇಬ್ರಾಹಿಂಪುರ ಅಲ್ಲಿ ಉಣಕಲ ಸಿದ್ದಪ್ಪಜ್ಜವ್ರು ಬಂದಿರ್ತಾರೆ. ಅಲ್ಲಿ ಒಬ್ಬ ರೈತ ಜೋಳದ ರಾಶಿ ಮಾಡಕತ್ತಿದ್ದ. ಎಲ್ಲ ಭಿಕ್ಷುಕರು ಅಲ್ಲೇ ಭಿಕ್ಷಾ ಬೇಡಕ್ಕೂ ಬಂದು ಕುಂತಿದ್ರು. ಸಿದ್ದಪ್ಪಜ್ಜನೂ ಹೋಗಿ ಆ ಭಿಕ್ಷುಕರ ಜೋಡಿ ಕುಂತ. ಭಿಕ್ಷುಕರಿಗೆ ಆ ರೈತ ಹೇಳಿದ ಏನಂದ್ರೆ, ನಂದೆಲ್ಲ ಚೀಲ ತುಂಬೋದಾದ್ಮೇಲೆ ನಿಮಗೆ ಭಿಕ್ಷಾ ಕೊಡ್ತೀನಿ ಅಂದ. ಆವಾಗ ಸಿದ್ದಪ್ಪಜ್ಜಂದ, ಮೊದಲು ಎಲ್ಲರಿಗೂ ಜೋಳ ಕೊಡು, ಆಮೇಲೆ ನೀ ಚೀಲ ತುಂಬು ಅಂದವ. ರೈತ ಸುಮ್ಮನಾಗಿ ಹ್ಞೂ ಅಂದ. ಹ್ಞೂ ಅಂದಕ್ಯಾರ ಒಂದೊಂದು ಬಗಸಿ ಜೋಳ ಕೊಡಕತ್ತ. ಆವಾಗ ಸಿದ್ದಪ್ಪಜ್ಜಂದ ಒಂದೊಂದು ಬುಟ್ಟಿ ಜೋಳ ಕೊಡಬೇಕು ಅಂದ. ಅದಕ್ಕೂ ಸುಮ್ಮನಾಗಿ ರೈತ ಏನು ಮಾಡಿದಂದ್ರೆ ಒಂದೊಂದು ಬುಟ್ಟಿ ಜೋಳ ಎಲ್ಲ ಭಿಕ್ಷುಕರಿಗೆ ಕೊಟ್ಟ. ಅರ್ಧ ಜೋಳ ಖಾಲಿ ಆದಂಗೆ ಆತು, ಆದ್ರೂ ಸಹಿತ ಸುಮ್ಮನೆ ಕೊಟ್ಟ. ಆವಾಗ ತನ್ನ ರಾಶಿ ತುಂಬಾಕ ಚಾಲು ಮಾಡಿದ. ಎಷ್ಟು ತುಂಬಿದ್ರೂ ಸಹಿತ ರಾಶಿನ ಖಾಲಿ ಆಗವಲ್ತು. ಒಟ್ಟು ಆ ಜೋಳದ ರಾಶಿ ಖಾಲಿನ ಆಗವತ್ತು. ಅವ ಒಂದು ಹಗೆ ತುಂಬಿದ್ರೆ ಮುಗಿತು ನಂದಂತ ಲೆಕ್ಕ ಮಾಡಿದ್ದ. ಅವನು 2 ಹಗೆ ತುಂಬಿದು. ಆವಾಗ ಇದು ಈ ಮಹಾತ್ಮನಾದಾನಿವ, ಇವನ್ ಡೀಲ ಅಂತೇಳಿ ತಿಳ್ಕೊಂಡ ರೈತ ಎಷ್ಟೋ ದಿವಸ ಕಾಲದ ಸಿದ್ದಪ್ಪಜ್ಜನವ್ರನ್ನ ತನ್ನ ಮನೆಯೊಳಗನ ಇಟ್ಕೊಂಡು ಅವರ ಸೇವಾ ಮಾಡ್ತಾನೆ. ಅಲ್ಲಿ ಅನೇಕ ಲೀಲೆಗಳನ್ನು ಏನು ಮಾಡ್ತಾರಂದ್ರೆ ಸಿದ್ದೇಶ್ವರ ಮಹಾಸ್ವಾಮಿಗಳು ಉಣಕಲ್ ಸಿದ್ದಪ್ಪಜ್ಜನವರು ಮಾಡಿ ತೋರಿಸ್ತಾರೆ. ಇಬ್ರಾಹಿಂಪುರದೊಳಗೆ ಕೆಲವು ಮಂದಿ ಶ್ರೀಮಂತರೆಲ್ಲರೂ ಕೂಡಿ ಕಾಶಿ ಯಾತ್ರೆ ಮಾಡ್ಬೇಕಂತೇಳಿ ನಿರ್ಣಯ ಮಾಡಿ ಎಲ್ಲರೂ ದುಡ್ಡು ಕೂಡಿಸ್ಕೊಂಡು ಕಾಶಿ ಯಾತ್ರೆ ಮಾಡಕ್ಕೆ ಹೋಗ್ತಾರೆ. ಅಲ್ಲೇ ಬಸವಣ್ಣನ ಗುಡಿ ಒಳಗೆ ಸಿದ್ದಪ್ಪಜ್ಜ ಇರ್ತಿದ್ದ. ಕೆಲವು ಜನ ಬಡವರು ಅವರು ಎಲ್ಲರೂ ಬಂದು ಆ ಗುಡಿ ಒಳಗೆ ಕುಂಡ್ರತಿದ್ರು. ಸಿದ್ದಪ್ಪಜ್ಜನ ಮುಂದೆ ಹೇಳ್ತಾರೆ, ಯಪ್ಪ ಶ್ರೀಮಂತರೆಲ್ಲರೂ ಕಾಶಿ ಯಾತ್ರೆಗೆ ಹೋಗಿದಾರೆಪ್ಪ, ಅವರಿಗೆ ಪರಮಾತ್ಮ ಅನುಕೂಲ ಮಾಡಿಕೊಟ್ಟಾನ. ನಮ್ಮಂತೆ ಕಷ್ಟ ದುಡ್ಡೂ ಇಲ್ಲ, ನಮಗೆ ಅನುಕೂಲ ಇಲ್ಲ. ನಮ್ಮ ಹಣೆಬರದೊಳಗೆ ಕಾಶಿ ಹೋಗೋ ಪುಣ್ಯ ಇಲ್ಲಿ ಬಿಡಪ್ಪ ಅಂತ ಕೆಲವು ಮಂದಿ ದುಃಖ ಮಾಡಿಕೊಂಡ್ರು. ಸಿದ್ದಪ್ಪಜ್ಜಂದ, ಒಂದು ಕೆಲಸ ಮಾಡ್ರು, ಮನೆಗೆ ಹೋಗಿ ಎಲ್ಲರೂ ನಿಮ್ಮ ಅರಿವಿಗಂಟ ಬುತ್ತಿ ಕಟ್ಕೊಂಡು ಬರ್ರಿ, ನಿಮಗೆಲ್ಲರಿಗೂ ಕಾಶಿ ಯಾತ್ರೆ ಮಾಡಿಸ್ತೀನಿ ಅಂತ ಅಂದ ಉಣಕಲ್ ಸಿದ್ದಪ್ಪಜ್ಜ. ಆವಾಗ ಇಬ್ರಾಹಿಂಪುರದ ಭಕ್ತರು ಏನಂದರು, ಜೋಳದ ರಾಶಿಯನ್ನು ಅಕ್ಷಯ ಮಾಡಿದಂಥ ಪುಣ್ಯಾತ್ಮದಾನ ಇವ ಅಜ್ಜ, ಇವ ಖಂಡಿತವಾಗಿಯೂ ನಮಗೆ ಕಾಶಿ ಯಾತ್ರೆ ಮಾಡಿಸ್ತಾನಂತ ತಿಳ್ಕೊಂಡು ಎಲ್ಲರೂ ಮನೆಗೆ ಹೋಗಿ ಸ್ನಾನ ಪೂಜಾ ಮುಗಿಸಿ ಅರಿವಿ ಅಂಚಡಿ ಕಟ್ಕೊಂಡು ಎಲ್ಲರೂ ಬುತ್ತಿ ಗಂಟು ಕಟ್ಕೊಂಡು ಸಂಜೆ ಅನುಗುಡ್ದ ಮತ್ತು ಬಸವಣ್ಣನ ಗುಡಿಗೆ ಬಂದರು. ಸಿದ್ದಪ್ಪಜ್ಜ ಅಲ್ಲೇ ಕುಂತಿದ್ದ. ಸಿದ್ದಪ್ಪಜ್ಜ ಹೇಳ್ತಾನೆ, ನೋಡ್ರಪ್ಪ ಎಲ್ಲರೂ ನಿಮ್ಮ ತಲೆ ಹಂತಕ್ಕೆ ಬುತ್ತಿ ಗಂಟು ಇಟ್ಕೊಂಡು ಮಲ್ಕೊಳ್ರಿ, ನಿಮ್ಮನ್ನು ಬೆಳಗ್ಗೆ ಎಬ್ಬಿಸ್ತೇನೆ, ಆವಾಗ ನಿಮಗೆ ಕಾಶಿಗೆ ಕರ್ಕೊಂಡು ಹೋಗ್ತೀನಿ ಅಂತಂದ. ಎಲ್ಲರೂ ಎಷ್ಟು ಮಂದಿ ಬಂದಿದ್ದರು ಅವರೆಲ್ಲರೂ ತಮ್ಮ ತಲೆ ಹಂತಕ್ಕೆ ತಾವು ತಂದಂಥ ಬುತ್ತಿ ಗಂಟನ್ನು ಇಟ್ಕೊಂಡು ಮಲ್ಕೊಂಡ್ರು. ಅವರು ಹಂಗೆ ಎಷ್ಟು ದಿನ ಮಲ್ಕೊಂಡಿದ್ರಂದ್ರೆ 1 ವಾರ ಮಲ್ಕೊಂಡಿದ್ರಂತ ನೋಡ್ರಿ. ಮಲ್ಕೊಂಡಲ್ಲೇ ಮಲ್ಕೊಂಡವರು. ಆದರೆ ಸಿದ್ದಪ್ಪಜ್ಜ ಅವ್ರನ್ನೆಲ್ಲರನ್ನೂ ಕರ್ಕೊಂಡು ಕಾಶಿಗೆ ಹೋಗಿದ್ದಾನೆ. 4 ದಿವಸ ಕಾಶಿ ಒಳಗೆ ಎಲ್ಲ ಕ್ಷೇತ್ರಗಳನ್ನು ಅಡ್ಡಾಡಿಸಿ ಎಲ್ಲ ದರ್ಶನವನ್ನು ಮಾಡಿಸಿ ಅವರು ಅಲ್ಲಿ ಸಂಚಾರ ಮಾಡುವಾಗ ಮೊದಲೇನು ಹೋಗಿದ್ರಲ್ಲ ಶ್ರೀಮಂತರು, ಅವರೆಲ್ಲರೂ ಸಹಿತ ಕಾಶಿ ಒಳಗೆ ಅವ್ರಿಗೆ ಬೆಟ್ಟಕ್ಕಾರ.
ನೀವು ಹೆಂಗೆ ಬಂದ್ರಿ ಅಂದ ಕೂಡಲೇ ಇಲ್ಲ ಅಜ್ಜವ್ರು ಕರ್ಕೊಂಡು ಬಂದ್ರೆ ನಮ್ಮನ್ನು ಅಂತ ಹೇಳ್ತಾರೆ. ಅವ್ರ ಜೋಡಿನೇ ಅಡ್ಡಾಡ್ತಾರೆ, ಅವ್ರ ಜೋಡಿನೇ ಎಲ್ಲರೂ ಕೂಡ ಊಟ ಮಾಡ್ತಾರೆ, ಅವ್ರ ಜೋಡಿನೇ ಅಲ್ಲಿ ತಮಗೆ ಏನು ಬೇಕಾದಂಥ ರುದ್ರಾಕ್ಷಿ, ಶಿವದಾರ, ವಿಭೂತಿ ಹಿಂಗೆ ಅನೇಕ ವಸ್ತುಗಳನ್ನು ಖರೀದಿ ಮಾಡ್ತಾರೆ. ತಮ್ಮ ಬುತ್ತಿ ಗಂಟಿನೊಳಗೆ ಎಲ್ಲರೂ ಇಟ್ಕೊಳ್ತಾರೆ. ಶ್ರೀಮಂತರು ಹೇಳ್ತಾರೆ, ಇವತ್ತು ಸಾಯಂಕಾಲ ನಮಗೆ ರೈಲ್ವೆ ಐತಿ, ನೀವು ಹೆಂಗೆ ಬರೋರು ಅಂತ ಕೇಳ್ತಾರೆ. ನಾವು ಅಜ್ಜ ಹೆಂಗೆ ಕರ್ಕೊಂಡು ಹೊಕ್ಕಾನೋ ಹಂಗೆ ಹೊಕ್ಕೇವಂತ ಇವ್ರು ಹೇಳ್ತಾರೆ. ಅವ್ರು ರೈಲ್ವೆ ಸ್ಟೇಷನ್ಗೆ ಹೊಕ್ಕಾರ. ಸಿದ್ದಪ್ಪ ಅಜ್ಜ ಇವ್ರನ್ನ ಕೈ ಹಿಡ್ಕೊಂಡು ಒಂದು ಕಡೆ ಹೊಂಡಿರ್ತಾನೆ. ಮರನೇ ದಿನ ಸಾಯಂಕಾಲ ಅವ್ರು ಏನು ಶ್ರೀಮಂತರ ಕಾಶಿಗೆ ಹೋಗಿದ್ರು, ಅವರು ರೈಲ್ವೇದಿಂದ ಎಲ್ಲ ಮುಗಿಸ್ಕೊಂಡು ಇಬ್ರಾಹಿಂಪುರಕ್ಕೆ ಬರಗುಡ್ದ ಇವ್ರಿಗೆಲ್ಲರಿಗೂ ಈ ಬಸವಣ್ಣನ ಗುಡಿಗಳ ಮಕ್ಕೊಂಡು ಅವ್ರಿಗೆ ಎಚ್ಚರ ಆತು. 8 ದಿನದ ಮ್ಯಾಲೆ ಎಲ್ಲರೂ ಎದ್ದು ಹೊರಗೆ ಬರಗುಡ್ದ ಅಲ್ಲಿಂದ ಅವರು ಹೋದಂಥವ್ರು ಬರಗುಡ್ದ ಎಲ್ಲರೂ ನೀವು ಹೆಂಗೆ ಬಂದ್ರಿ ಅಂತ ಇವ್ರು ಕೇಳ್ತಾರೆ. ಸಿದ್ದಪ್ಪ ಅಜ್ಜ ನಮ್ಮನ್ನು ಕರ್ಕೊಂಡು ಬಂದ ಅಂತ ಇವ್ರು ಅಂತಾರೆ. ಎಲ್ಲರೂ ಕಟ್ಕೊಂಡು ಬಂದಂಥ ಬುತ್ತಿ ಗಂಟೆಲ್ಲ ಖಾಲಿಯಾಗಿದ್ದು, ಅವರೆಲ್ಲರೂ ಕಾಶಿ ಒಳಗೆ ಏನೇನು ಖರೀದಿ ಮಾಡಿದ್ರು ಅವೆಲ್ಲವೂ ಸಹಿತ ಅವರ ಆ ಖಾಲಿ ಬುತ್ತಿ ಗಂಟಿನೊಳಗೆ ಇದ್ವು ಅಂತ ಹೇಳ್ತಾರೆ. ಹಿಂಗೆ ಅನೇಕ ಲೀಲೆಗಳನ್ನು ಮಾಡಿ ತೋರಿಸಿದಂತಹ ಪವಾಡ ಪುರುಷರು ಹುಬ್ಬಳ್ಳಿಯ ಸಮೀಪ ಇರುವಂತಹ ಉಣಕಲದ ಸಿದ್ದಪ್ಪಜ್ಜನವರು. ಸಿದ್ದಪ್ಪಜ್ಜನವರು ಭಕ್ತರನ್ನು ರಕ್ಷಣೆ ಮಾಡಿದಂಥ ಪರಮಾತ್ಮರು. ಸಿದ್ಧಾರೂಢರಿಗೆ ಅವರಿಗೆ ಎಷ್ಟೋ ಸಾರಿ ಭೇಟಿಯಾಗೈತಿ. ಸಿದ್ಧಾರೂಢರನ್ನು ಅವರು ಗೌರವಿಸ್ತಿದ್ದರು. ಸಿದ್ಧಾರೂಢರು ಉಣಕಲ್ ಸಿದ್ದಪ್ಪಜ್ಜನವರನ್ನು ಗೌರವಿಸ್ತಿದ್ದರು. ಅವಿನಾಭಾವವಾದಂಥ ಸಂಬಂಧ ಇತ್ತು. ಅನೇಕ ಭಕ್ತರನ್ನು ಇವತ್ತಿನ ಮಠನೂ ಸಹಿತ ತಮ್ಮ ಸಮಾಧಿಯೊಳಗೆ ಇದ್ರೂ ಸಹಿತ ಉದ್ಧಾರ ಮಾಡುವಂಥ ಭಕ್ತರ ಪಾಲಿನ ಕಲ್ಪವೃಕ್ಷವಾಗಿ ಮೆರೆಯಕತ್ತಾರೆ ಉಣಕಲದ ಸಿದ್ದಪ್ಪಜ್ಜನವರು. 1921ನೇ ಇಸ್ವಿ ಸೋಮವಾರ ದಿವಸ ಭಕ್ತರಿಗೆ ಹೇಳಿ ಕೇಳಿ ಉಣಕಲದ ಮೈಲಾರಲಿಂಗೇಶ್ವರನ ಒಂದು ದೇವಸ್ಥಾನದ ಕಟ್ಟಿ ಮೇಲೆ ಪೂರ್ವಾಭಿಮುಖವಾಗಿ ಕುಳಿತು ಶಿವೈಕ್ಯರಾದಂಥ ಪುಣ್ಯಾತ್ಮರು ಉಣಕಲ ಸಿದ್ದಪ್ಪಜ್ಜನವರು. ಇಂತಹ ಪುಣ್ಯಾತ್ಮರು ಇವತ್ತಿಗೆ 104 ವರ್ಷಗಳಾದವು ಅವರದ ಒಂದು ಲಿಂಗೈಕ್ಯರಾಗಿ. ಅವರ ಒಂದು ಪುಣ್ಯಕ್ಷೇತ್ರವಾದಂಥ ಉಣಕಲ್ಲದ ಗದ್ದಿಗೆ ಮಠದೊಳಗೆ ವಿಶೇಷವಾದಂತಹ ಜಾತ್ರಾ ಸಂಭ್ರಮ ಸಡಗರ. ನಮಗೆ ಅಲ್ಲಿ ಹೋಗಲಿಕ್ಕೆ ಆಗದಿದ್ರೂ ಸಹಿತ ಉಣಕಲದ ಸಿದ್ದಪ್ಪಜ್ಜನನ್ನು ನಾವು ಕುಂತಲ್ಲಿಂದನೇ ಸ್ಮರಣೆ ಮಾಡೋಣ. ನಮ್ಮನ್ನು ಆಶೀರ್ವದಿಸು ತಂದೆ, ನಮ್ಮನ್ನು ಕಾಪಾಡು ತಂದೆ, ನಮ್ಮ ಮೇಲೆ ನಿನ್ನ ಕೃಪಾದೃಷ್ಟಿ ಸದಾಕಾಲ ಇರಲಿ ತಂದೆ ಅಂತೇಳಿ ಉಣಕಲ ಸಿದ್ದಪ್ಪಜ್ಜನಂತೇಕ ವಿಶೇಷವಾದಂಥ ಪ್ರಾರ್ಥನೆಯನ್ನು ನಾವೆಲ್ಲರೂ ಮಾಡೋಣ. ಇಬ್ರಾಹಿಂಪುರದೊಳಗನ ಒಂದು ಶಿವನ ದೇವಾಲಯದೊಳಗೆ ಕುಂತಿರ್ತಾರೆ ಉಣಕಲ ಸಿದ್ದಪ್ಪಜ್ಜವರು. ಅಲ್ಲೇ ಒಂದು ಬೇವಿನ ಗಿಡದ ಕಟ್ಟಿ ಮೇಲೆ ಒಂದು 10-12 ಮಂದಿ ಹರಟಿ ಹೊಡ್ಕೊತ ಕುಂತಿರ್ತಾರೆ. ಸಿದ್ದಪ್ಪಜ್ಜವ್ರು ಏನು ಮಾಡ್ತಾರಂದ್ರೆ, ಏನು ಹುಚ್ಚುಗೊಳ್ರೆ ಪರಮಾತ್ಮನ ಧ್ಯಾನ ಮಾಡೋದು ಬಿಟ್ಟು ಹರಟಿ ಹೊಡ್ಕೊತ ಕುಂತೀರ, ದೇವ್ರ ಬರಹಮದನಿಲ್ಲಿ ಅಪ್ಪ ಬರ್ತಾನೋ ನಡ್ರಲ್ಲಿ ಗುಡಿಗೆ ಅಂತ ಹೇಳಿಕಾರ ಅವ್ರನ್ನ ಕರ್ಕೊಂಡು ಹೋದ್ರಂತ. ಕರ್ಕೊಂಡು ಹೋದರು. ಶಿವನ ದೇವಾಲಯದೊಳಗೆ ಶಿವನ ಭಜನೆಯನ್ನು ಮಾಡಕತ್ತರು. ಓಂ ನಮಃ ಶಿವಾಯ ಮಹಾಮಂತ್ರವನ್ನು ಭಜನೆ ಮಾಡಿಸಕತ್ತರು. ಒಂದು 5-10 ನಿಮಿಷದೊಳಗೆ ಬಿರುಗಾಳಿ ಬಿಟ್ಟಂಗಾಗಿ ಮಳೆ ಸುರಿಯಾಕತ್ತು, ಅಡ್ಡಮಳಿ. ಗುಡುಗ ಸಿಡ್ಲು ಚಾಲು ಆಯ್ತು. ಒಂದು 5 ನಿಮಿಷದೊಳಗೆ ದೊಡ್ಡದೊಂದು ಸಿಡ್ಲು ಬಂದು ಆ ಬೇವಿನ ಮರಕ್ಕೆ ಬಂದು ಹೊಡೆದ್ರೆ ಕೆಳಗಿನ ಕಟ್ಟೆಲ್ಲ ಒಡೆದು ಹೋಗಿತ್ತಂತ. ಅದನ್ನು ನೋಡಿದಂಥ ಭಕ್ತರು, ಯಪ್ಪ ನಮ್ಮ ಹಣೆ ಬರದೊಳಗಿದ್ದಂಥ ಅಕಾಲಿಕ ಮರಣವನ್ನು ತಪ್ಪಿಸಿದಿ ನಮ್ಮ ಪಾಲಿನ ದೇವರಪ್ಪ ನೀ ಅಂದ್ರಂತ. ಆವಾಗ ಉಣಕಲದ ಸಿದ್ದಪ್ಪಜ್ಜನವರು ಹೇಳ್ತಾರೆ, ಇದು ನನ್ನ ಮಹಿಮೆಯಲ್ಲೋ, ಶಿವಪಂಚಾಕ್ಷರಿ ಮಹಾಮಂತ್ರದ ಮಹಿಮೆ. ನೀವೇನು ಓಂ ನಮಃ ಶಿವಾಯ ಅನ್ನಕತ್ತಿದ್ರಲ್ಲ ಅದರ ಮಹಿಮಾ ಅಂತ ಹೇಳಿದಂಥ ಪುಣ್ಯಾತ್ಮರು ಸಿದ್ದಪ್ಪಜ್ಜನವರು. ಅವರ ಶ್ರೀಚರಣಕ್ಕೆ ಅನಂತ ನಮನಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ.